ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 4ನೇ ತರಗತಿ ಸುವೇಗ ಪುಟ ಸಂಖ್ಯೆ 1 ಹಾಗೂ ಪುಟ ಸಂಖ್ಯೆ 2ರ ಸಂಪೂರ್ಣ ಉತ್ತರಗಳು. 2ನೇ ಪುಟ ಸಂಖ್ಯೆಯಲ್ಲಿ ಬಣ್ಣ ತುಂಬಿದ ಭಾಗಗಳನ್ನು ವೀಕ್ಷಿಸಿ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಸೊ ಬಣ್ಣ ತುಂಬಿದ ಭಾಗವನ್ನು ನೀವು 1 ಅಂತ ಕನ್ಸಿಡರ್ ಮಾಡಿ, ನೆಕ್ಸ್ಟ್ ಛೇದನ ನೀವು 2 ಅಂತ ಬರೀಬೇಕು. ಇದೇ ಥರ ಎಲ್ಲದಕ್ಕೂ ಆನ್ಸರ್ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೊಟ್ಟರು ಭಿನ್ನರಾಶಿ ಚಿತ್ರಕ್ಕೆ ಬಣ್ಣ ಹಾಕುವಂತಿದೆ. ಭಿನ್ನರಾಶಿ ಯಾವ ಥರ ಇದೆಯೋ ಅದ್ರ ಪ್ರಕಾರ ನೀವಿಲ್ಲಿ ಅಂಶನ ನೋಡಿ ಬಣ್ಣನ ಹಚ್ಚಬೇಕಾಗುತ್ತೆ. ಅಂಶ 1 ಇದ್ರೆ 1, 2 ಇದ್ರೆ 2 ಬಾಕ್ಸಿಗೆ ಕಲರ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಗಡಿಯಾರದಲ್ಲಿರುವ ಸಮಯವನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಇದು ಪುಟ ಸಂಖ್ಯೆ 2ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಿನವುಗಳನ್ನು ಅಳೆಯಲು ಸೂಕ್ತವಾದ ಮಾನವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಚಿತ್ರದಲ್ಲಿ ನಿಮಗೆ ತೋಟದ ಉದ್ದ ಅಂತಿದೆ. ಇದು ರೋಡ್ ಇದೆ, ಸೊ ನಾವು ಇದನ್ನು ಕಿಲೋಮೀಟರ್ ಅಂತ ಹೇಳ್ತೀವಿ. ಹಾಗೆ ಹುಡುಗಿಯ ತೂಕನ ಯಾವಾಗ ನಾವು ಕೆ ಜಿ ಲೆಕ್ಕದಲ್ಲಿ ನಾವು ಅಳತೆ ಮಾಡ್ತೀವಿ, ಸೊ ಕಿಲೋಗ್ರಾಮ್ ಆಗುತ್ತೆ. ನೆಕ್ಸ್ಟ್ ನೀರನ್ನು ನಾವು ಲೀಟರ್ ರೂಪದಲ್ಲಿ ಅಳತೆ ಮಾಡ್ತೀವಿ. ಹಾಗೆ ಅದೇ ಥರ ಸೇಬಿನ ಹಣ್ಣನ್ನು ಕೂಡ ಕಿಲೋಗ್ರಾಮ್ ರೂಪದಲ್ಲಿ, ತರಕಾರಿ ತೂಕ ಕೂಡ ಕಿಲೋಗ್ರಾಮ್, ಎತ್ತರನ ನಾವು ಯಾವಾಗಲೂ ಸೆಂಟಿಮೀಟರಲ್ಲಿ ಅಳೆಯುತ್ತೇವೆ. ಅದೇ ಥರ ನೋಟ್ ಪುಸ್ತಕದ ಉದ್ದ ಮತ್ತು ಅಗಲ, ಇದು ಕೂಡ ನಾವು ಸೆಂಟಿಮೀಟರಲ್ಲಿ ನಾವು ಅಳಿತೀವಿ. ಲಾಸ್ಟ್ ಬಂದು ಕಪ್ಪು ಹಲಗೆ ಉದ್ದ ಅಂದರೆ ಬ್ಲ್ಯಾಕ್ ಬೋರ್ಡು ಉದ್ದ ಮತ್ತು ಅಗಲ, ಇದನ್ನು ಕೂಡ ನಾವು ಎಷ್ಟು ಸೆಂಟಿಮೀಟರ್ ಅಂತಲೇ ನಾವು ಇದನ್ನು ಕೂಡ ಅಳತೆ ಮಾಡೋದು. ಇಲ್ಲಿ ಇದು ಪುಟ ಸಂಖ್ಯೆ 3ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಪುಟ ಸಂಖ್ಯೆ 4. ಇಲ್ಲಿ ನಿಮಗೆ ಮಗ್ಗಿ ಬರೆಯಿರಿ ಅಂತ ಇದೆ. ಒಂದು 3ನೇ ಮಗ್ಗಿ, 4ನೇ ಮಗ್ಗಿ, 5ನೇ ಮಗ್ಗಿ, ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಬಾಕ್ಸ್. ಇದು ನಿಮಗೆ ಫಸ್ಟ್ ಚಾಪ್ಟರ್ದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಚಾಪ್ಟರಲ್ಲಿ ಸರಳ ರೇಖಾಕೃತಿಗಳ ಸುತ್ತಳತೆ ಅಂತ ಇದೆ. ಇದಕ್ಕೆ ಆಯತ, ತ್ರಿಭುಜ ಅಂತ ನೀವು ಮೆನ್ಷನ್ ಮಾಡಿ. ಅದೇ ಥರ ನಿಮಗೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮ್ಸು ಕೂಡ ಕಂಪ್ಲೀಟ್ ಆನ್ಸರ್ಸನ್ನು ನಾನು ಮಾಡಿದ್ದೀನಿ. ಸೊ ಇದೇ ಒಂದು ಆನ್ಸರ್ಸ್ನ ಕೂಡ ನೀವು ಕಾಪಿ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಪುಟ ಸಂಖ್ಯೆ 8ರವರೆಗೆ ಎಲ್ಲ ಪ್ರಾಬ್ಲಮ್ಸ್ ಇದೆ. ಅದಾದಮೇಲೆ ನಿಮಗೆ ಗ್ರಾಫ್ ಶೀಟಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಕಂಪ್ಲೀಟ್ ಆನ್ಸರ್ಸ್ ಆಗಿದೆ. ಪೇಜ್ ನಂಬರ್ 9, 10, 11ವರೆಗೂ ಸೇಮ್ ನಿಮಗೆ ಇದೇ ಥರ ಪ್ರಾಬ್ಲಮ್. ಈ ಪ್ರಾಬ್ಲಮ್ ತುಂಬ ಈಸಿ ಆಗಿದೆ. ಮಲ್ಟಿಪ್ಲಿಕೇಶನ್ ಮಾಡೋ ಪ್ರಾಬ್ಲಮ್ ಇದು ಅಷ್ಟೇ. ನೆಕ್ಸ್ಟ್ ಕಿರು ಪರೀಕ್ಷೆ ಅಂತ ಪೇಜ್ ನಂಬರ್ 12ರಲ್ಲಿ ಕಿರು ಪರೀಕ್ಷೆಯ ಒಂದು ಉತ್ತರಗಳು ಕೂಡ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಇದೆ. ಆ ಪುಟ ಸಂಖ್ಯೆ 13, 14ರಲ್ಲಿ ಕಿರು ಪರೀಕ್ಷೆ ಇದೆ. ಕಿರು ಪರೀಕ್ಷೆ 14 ಪೇಜ್ ತನಕ ಮುಗಿಯುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಂಖ್ಯೆಗಳು ಅಂತ ಚಾಪ್ಟರ್ 3ಯಲ್ಲಿ ಅದೇ ಸಂಖ್ಯೆನ ರಿಪೀಟ್ ಮಾಡಿ ಬಾಕ್ಸಲ್ಲಿ ಬರೀಬೇಕು. ಇಲ್ಲಿ ನೆಕ್ಸ್ಟ್ ಸರಿಯಾದ ಸಂಖ್ಯೆಯ ಗುರುತು ಹಾಕಬೇಕಾಗುತ್ತೆ. ಅಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ, ನೀವು ಸಂಖ್ಯೆಗಳ ಗುರುತು ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಮಾದರಿಯಂತೆ ಅಕ್ಷರದಲ್ಲಿ ಬರೀಬೇಕಾಗುತ್ತೆ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಸ್ಟೆಪ್ ಕ್ವಶನ್ಸ್, ಇದು ಕೂಡ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಮುಖ ಬೆಲೆ ಹಾಗೂ ಸ್ಥಾನ ಬೆಲೆ ಯಾವುದು ಅಂತ ಕೂಡ ಬರೀಬೇಕಾಗುತ್ತೆ. ಹಿಂದಿನ ಸಂಖ್ಯೆ ಹಾಗೂ ಮುಂದಿನ ಸಂಖ್ಯೆಗಳನ್ನ ಬರೀಬೇಕಾಗುತ್ತೆ. ಈ ಮೇಲೆಯಲ್ಲಿ ನಿಮಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸರಣಿಯನ್ನು ಪೂರ್ಣಗೊಳಿಸಿ ಹಾಗೂ ಹಿಂದಿನ ಮುಂದಿನ ಸಂಖ್ಯೆ ಬರೆಯಿರಿ. ಅದಾದಮೇಲೆ ಮತ್ತೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅಂತ ಇದೆ, ಮತ್ತು ಪದಗಳಲ್ಲಿ ಬರೆಯಿರಿ ಅಂತ ಇದೆ, ಮತ್ತು ಏರಿಕೆ ಕ್ರಮ, ಇಳಿಕೆ ಕ್ರಮ. ಇದು ಕಿರು ಪರೀಕ್ಷೆ ಹಾಗೂ ಯೂನಿಟ್ 3 ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ನಿಮಗೆ ಸಂಕಲನ ಮಾಡೋದು, ಇದು ಅಡಿಷನ್ ಪ್ರಾಬ್ಲಮ್, ಕೂಡುವುದು ಅಂತ. ಇಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಸ್ ಕೂಡ ನಾನು ಕಂಪ್ಲೀಟಾಗಿ ನಾನು ಆನ್ಸರ್ಸ್ನ ಮಾಡಿದ್ದೀನಿ. ಸೊ ನೀವು ಕೂಡ ಇದೇ ಥರ ಆನ್ಸರ್ಸ್ನ ಮಾಡಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ ಆನ್ಸರ್ಸ್ ಇದೆ. ನೆಕ್ಸ್ಟ್ ಇದು ಕಿರು ಪರೀಕ್ಷೆ ಇದೆ. ಸಂಕಲನ ಅನ್ನೋ ಪ್ರಶ್ನೆಗೆ ಇದು ಕಿರು ಪರೀಕ್ಷೆ. ನೆಕ್ಸ್ಟ್ 5ನೇ ಒಂದು ಚಾಪ್ಟರಲ್ಲಿ ವ್ಯವಕಲನ ಅಂತ ಇದೆ. ಪುಟ ಸಂಖ್ಯೆ 29, 30ರ ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ಹಾಗೆ ಇಲ್ಲಿ ವ್ಯವಕಲನ ಮಾಡು, ಸಂಖ್ಯೆಗಳಿಗೆ ವ್ಯತ್ಯಾಸ ಬರೆಯಿರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ನೆಕ್ಸ್ಟ್ ಹೇಳಿಕೆ ಸಮಸ್ಯೆಗಳನ್ನು ಮಾದರಿಯಂತೆ ತೋರಿಸಿಬಿಡು, ಮಾದರಿ ಒಂದು ಪ್ರಶ್ನೆಗಳಿಗೆ ಉತ್ತರ. ಇದೇ ಥರ ಪುಟ ಸಂಖ್ಯೆ 33, 34 ಕೆಳಕಂಡಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬು. ಲಾಸ್ಟ್ ನಿಮಗೆ ಇಲ್ಲಿ ಕಿರು ಪರೀಕ್ಷೆಯ ಒಂದು ಉತ್ತರ, ಪುಟ ಸಂಖ್ಯೆ 35ರ ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಇಲ್ಲಿ ಗುಣಾಕಾರವನ್ನು ಮಾಡಬೇಕು. ಬಿಟ್ಟ ಸ್ಥಳ ಮಾದರಿ ಸೂಚಿಸಿದಂತೆ ಭರ್ತಿ ಮಾಡುವಂತ ಇದೆ. ನೆಕ್ಸ್ಟ್ ಪುನರಾವರ್ತಿತ ಸಂಕಲನ ಬರೆಯಿರಿ. ಅದೇ ಥರ ನೆಕ್ಸ್ಟ್ ಪುಟ ಸಂಖ್ಯೆ 37ರಲ್ಲಿ ಮಾದರಿಯನ್ನು ಗಮನಿಸಿ ಅದರಂತೆ ಗುಣಿಸಬೇಕು. ಇಲ್ಲಿ ನಿಮಗೆ ಗುಣ್ಯ ಯಾವುದು, ಗುಣಕ ಯಾವುದು ಹಾಗೂ ಗುಣಲಬ್ಧಗಳು ಯಾವುದಾದ್ರು ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಗುಣ್ಯ ಯಾವುದು 3, ನೀವು ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತಿದ್ರೆ ಅದು ಗುಣ್ಯ ಆಗುತ್ತೆ. ಗುಣಕ ಅಂದರೆ ಯಾವ ಸಂಖ್ಯೆ ಜೊತೆ ನೀವು ಭಾಗಿಸ್ಬೇಕು ಅದು ಗುಣಕ ಆಗುತ್ತೆ. ನಿಮಗೆ ಫೈನಲ್ ಆಗಿ ಒಂದು ಆನ್ಸರ್ ಸಿಗುತ್ತಲ್ಲ, ಆ ಒಂದು ಉತ್ತರ ನಿಮಗೆ ಅದು
ಗುಣಲಬ್ಧ ಆಗುತ್ತೆ. ಇದೇ ಥರ ನೀವು ಎಲ್ಲ ಒಂದು ಪ್ರಾಬ್ಲಮ್ಸನ್ನು ನೀವು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಮಾದರಿಯಿಂದ ಗುರುತಿಸಿ ಅಂತ ಇದೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂದಿದೆ. ಇದು ನೀವು 1ರಿಂದ 9ರ ಮಗ್ಗಿನ ನೀವು ಬರಿಬೇಕಾಗುತ್ತೆ. ಕೋಷ್ಟಕದಲ್ಲಿ 0ಯಿಂದ ಯಾವುದೇ ಒಂದು ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದರ ಉತ್ತರ 0ನೇ ಆಗುತ್ತೆ. ಸೊ ಫಸ್ಟ್ ಕಾಲಮಲ್ಲಿ 0 ಆಗುತ್ತೆ. ನೆಕ್ಸ್ಟ್ 1ರಿಂದ 1 ಮಗ್ಗಿ, 2ರಲ್ಲಿ 4. ಸೊ ಇದೇ ಥರ ನೀವು ಇಲ್ಲಿ ಟೇಬಲ್ಸ್ ಫುಲ್ಲು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಪುಟ ಸಂಖ್ಯೆ 38ರ ಸಂಪೂರ್ಣ ಉತ್ತರ ಆಗುತ್ತೆ. ನೆಕ್ಸ್ಟ್ ನಿಮಗೆ ಲೆಕ್ಕಗಳನ್ನು ಮಾಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಕೂಡ ಅಷ್ಟೇ ನಿಮಗೆ ಗುಣಕಾರದ ಒಂದು ಲೆಕ್ಕಗಳು ತುಂಬ ಈಸಿ ಇದೆ. ಯಾವುದೇ ಒಂದು ನಂಬರಿಂದ ಇನ್ನೊಂದು ನಂಬರ್ನ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ನ ಬರೀಬೇಕಾಗುತ್ತೆ. ನಿಮಗೆ ಫಸ್ಟು ನಿಮಗೆ ಒಂದು ಚೀಲದ ಬಗ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಟ್ರ್ಯಾಕ್ಟರ್ ಮತ್ತು ಇಟ್ಟಿಗೆ ಬಗ್ಗೆ ಕೊಟ್ಟಿದ್ದಾರೆ. ಸೊ ಟ್ರ್ಯಾಕ್ಟರ್ ಮತ್ತು ಇಟ್ಟಿಗೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ನಿಮಗೆ ಒಬ್ಬ ವ್ಯಾಪಾರಿ ಎಷ್ಟು ಲಾಭನ ಗಳಿಸ್ತಾರೆ ಅಂತ ಇದೆ. ನೆಕ್ಸ್ಟ್ ಹಾಗೆ ನಿಮಗೆ ಕಿರು ಪರೀಕ್ಷೆ ಅಂತ ಒಂದು ಇದೆ. ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಒಂದು ಸಂಖ್ಯೆನ ಮಲ್ಟಿಪ್ಲಿಕೇಶನ್ ಮಾಡಿ ಗುಣಲಬ್ಧನ ಬರೀಬೇಕು. ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಬರೆಯಿರಿ ಅಂತ ಕೂಡ ಇದೆ. ಕೆಳಗಿನ ಗುಣಕಾರ ಕೋಷ್ಟಕವನ್ನು ಪೂರ್ಣಗೊಳಿಸು ಅಂತ ಇದೆ. ಸೊ ಎಲ್ಲ ಒಂದು ಪ್ರಾಡಕ್ಟ್ನ ನೀವಿಲ್ಲಿ ಗುಣಕಾರನ ಮಾಡಬೇಕಾಗುತ್ತೆ. ಇದು 1, 2, 3 ಕಂಪ್ಲೀಟ್. ಇದು ಪೇಜ್ ನಂಬರ್ 40ರ ಒಂದು ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಗುಣಲಬ್ಧವನ್ನು ಬರೆಯಿರಿ. ಅದೇ ಥರ 4th ಮೇನಲ್ಲಿರುವಂಥ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಸಂಪೂರ್ಣವಾದ ಉತ್ತರ ಇದೆ. ಪುಟ ಸಂಖ್ಯೆ 41ರ ಉತ್ತರಗಳು. ನೆಕ್ಸ್ಟ್ ಇಲ್ಲಿ ಭಾಗಾಕಾರ ಲೆಕ್ಕ. ಕೊಟ್ಟಿರುವ ವಸ್ತುಗಳನ್ನು ಸಮನಾಗಿ ಗುಂಪು ಮಾಡುವುದರ ಮೂಲಕ ಭಾಗಾಕಾರ ಮಾಡಿ. ನೆಕ್ಸ್ಟ್ ಪೇಜ್ ನಂಬರ್ 43 ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಒಂದು ಭಾಗಿಸಿ ಅಂತ ಇದೆ. ಮಾದರಿಯಲ್ಲಿ 21 3 ಭಾಗ ಮಾಡಿದ್ರೆ 3 1 3 18. ಅದೇ ಥರ 18ಇಂದ -3 ಮಾಡಿದ್ರೆ 15. ಸೊ ಹೀಗೆ ನೀವು ಇಲ್ಲಿ ಒಂದು ಸಂಖ್ಯೆನ ನೀವು ಭಾಗ ಮಾಡಬೇಕಾಗುತ್ತೆ. ಭಾಗ ಮಾಡಬೇಕಾಗುತ್ತೆ. ಸೊ ಇದು ಆನ್ಸರ್ಸ್ ಕೂಡ ನೀವು ಬರೀರಿ. ಇದು 43 ಪೇಜ್ ನಂಬರ್ ಆನ್ಸರ್ಸ್. ನೆಕ್ಸ್ಟ್ ಇಲ್ಲಿ ಭಾಗಾಕಾರ ಮಾಡಿ. ಇಲ್ಲಿ ಭಾಜ್ಯ ಯಾವುದು, ಭಾಜಕ ಯಾವುದು, ಭಾಗಲಬ್ಧ ಹಾಗೂ ಮತ್ತು ಶೇಷಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಪ್ರಾಬ್ಲಮಲ್ಲಿ ಭಾಜಕ ಅಂದರೆ ನೀವು ಯಾವ ನಂಬರಿಂದ ಇದು ಡಿವೈಡ್ ಮಾಡಬೇಕು ಅದು ಭಾಜಕ ಆಗುತ್ತೆ. ಯಾವ ಸಂಖ್ಯೆಯಿಂದ ನೀವು ಡಿವೈಡ್ ಮಾಡಬೇಕು ಅಂತಿದ್ರೆ ಅದು ಭಾಜ್ಯ ಆಗುತ್ತೆ. ಲಾಸ್ಟ್ ನಿಮಗೆ ಒಂದು ಆನ್ಸರ್ ಬರುತ್ತಲ್ಲ ಅದು ಭಾಗಲಬ್ಧ ಆಗುತ್ತೆ. ನೆಕ್ಸ್ಟ್ ನಿಮಗೆ ಫೈನಲ್ ಆನ್ಸರ್ ನಿಮಗೆ ಶೇಷ ಆಗುತ್ತೆ. ಇದು ಪೇಜ್ ನಂಬರ್ 44ರ ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ಕೆಳಗೆ ನೀಡಿರುವ ಅಡ್ಡ ಸಾಲಿನ ಪ್ರತಿ ಸಂಖ್ಯೆಯನ್ನು ಕಂಬ ಸಾಲಿನ ಸಂಖ್ಯೆಯಿಂದ ಭಾಗಿಸಿ ಉತ್ತರ ಬರೆಯಿರಿ ಅಂತ ಇದೆ. 3ರಿಂದ 96 ಭಾಗಿಸಿದಾಗ 32, 3ರಿಂದ 1150 ಭಾಗಿಸಿದಾಗ 384, 3ರಿಂದ 1836 ಭಾಗಿಸಿದಾಗ 612. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ 963 ನೀವು 3ರಿಂದ ಭಾಗಿಸಬೇಕು. ಆವಾಗ ಉತ್ತರ 321 ಬರುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ CDE. ಇದು ಪೇಜ್ ನಂಬರ್ 46ರ ಸಂಪೂರ್ಣ ಉತ್ತರಗಳು. ಕೃಷ್ಣನ ಬಳಿ 200 ಗೋಲಿಗಳಿವೆ. ಇವುಗಳು ನೀವು 4 ಚೀಲಗಳಿಗೆ ಸಮನಾಗಿ ತುಂಬಿದಾಗ 200 / 4 4 50. ಪ್ರತಿ ಚೀಲದಲ್ಲಿ 50 ಗೋಲಿಗಳಿವೆ. ನೆಕ್ಸ್ಟು 99 ಪೆನ್ಸಿಲ್ಗಳಿದೆ. ಸೊ ಇದನ್ನು ನೀವು ಡಿವೈಡ್ ಮಾಡಿದಾಗ ಪ್ರತಿ ಪೆನ್ಸಿಲ್ನ ಬೆಲೆ 11. ಇದೇ ಥರ ನಿಮಗೆ ಇನ್ನೂ 3 ಎಕ್ಸಾಂಪಲ್ಸ್. ನೆಕ್ಸ್ಟ್ ಕಿರು ಪರೀಕ್ಷೆ ಅಂತ ಇದೆ. ಕೆಳಗಿನ ನೀಡಿರುವ ವಸ್ತುಗಳನ್ನು ಗುಂಪು ಮಾಡುವುದರ ಮೂಲಕ ಭಾಗಿಸುವಂಥ. ಟೋಟಲ್ ಇಲ್ಲಿ 18 ಬಾಲ್ ಇದೆ. 18 ಬಾಲ್ನ ನೀವು 2 ಬಾಲ್ ಆಗಿ ನೀವು ಡಿವೈಡ್ ಮಾಡಿದಾಗ ಇದು ಉತ್ತರ 6. ನೆಕ್ಸ್ಟ್ ಪ್ರಶ್ನೆ ಕೂಡ ಅದೇ ಥರ ಮಾಡಬೇಕು. 6 4 20 ಆಗುತ್ತೆ. ಸೊ ನೀವು ಮಗ್ಗಿ ಪ್ರಕಾರ ನೀವು ಮಾಡ್ಬೋದು. ನೆಕ್ಸ್ಟ್ ಪುನರಾವರ್ತಿತ ವ್ಯವಕಲನ ಮಾಡುವಂಥ. ಪುನರಾವರ್ತಿತ ವ್ಯವಕಲನ ಅಂದರೆ 4ರಿಂದ ಎಲ್ಲನೂ ಡಿವೈಡ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಬರೆಯಿರಿ ಅಂತ ಇದೆ. ಲೆಕ್ಕಗಳನ್ನು ಬಿಡಿಸಿ ಬರೀಬೇಕಾಗುತ್ತೆ. ಪ್ರಶ್ನೆ 1, 2, 3 ಒಂದು ಪ್ರಾಬ್ಲಮ್ಸ್ನ ಪ್ರಶ್ನೆಗಳನ್ನ ಬಿಡಿಸಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಪುಟ ಸಂಖ್ಯೆ 49 ಪಾಠ 8 ವೃತ್ತಗಳು. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ವೃತ್ತಾಕಾರವಾಗಿ ಹೋಲುವ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ವೃತ್ತಾಕಾರ ಯಾವ್ಯಾವ ವಸ್ತುಗಳಿದೆ? ಒಂದು ಲೋಟ ಇದೆ, ಬೆಲ್ಟ್ ಇದೆ, ಬಾಟಲ್ ಇದೆ, ಫಿಲ್ಟರ್, ಫೆವಿಕಾಲ್ ಡಬ್ಬಿ ಇದೆ, ಹೂವಿನ ಕುಂಡ ಹಾಗೂ ಫ್ಯಾನ್, ಚೆಂಡು, ಕೊಳವೆ, ಜಿಲೇಬಿ. ಸೊ ಇದೆಲ್ಲ ಒಂದು ವೃತ್ತಗಳಾಗಿದೆ. ನೆಕ್ಸ್ಟ್ ನಿಮಗೆ ಕೆಳಗಿನ ಸೂಚನೆಯಂತೆ ವೃತ್ತ ರಚಿಸುವುದಿದೆ. ಇಲ್ಲಿ ಬಳಸಿ ವೃತ್ತವನ್ನು ರಚಿಸಬೇಕಾಗುತ್ತೆ. ನೆಕ್ಸ್ಟ್ 2 ರೂಪಾಯಿ ನಾಣ್ಯವನ್ನು ಬಳಸಿ ವೃತ್ತವನ್ನು ರಚಿಸಬೇಕಾಗುತ್ತೆ.
ಅದೇ ಥರ 1 ರೂಪಾಯಿ ನಾಣ್ಯವನ್ನು ಬಳಸಿ ವೃತ್ತವನ್ನು ರಚಿಸಬೇಕಾಗುತ್ತೆ. ಇದು ಪೇಜ್ ನಂಬರ್ 49ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಪೇಜ್ ನಂಬರ್ 50ರ ಒಂದು ಉತ್ತರವನ್ನು ನಿಮಗೆ ಬರೀಬೇಕಾಗುತ್ತೆ. ಇಲ್ಲಿ ಈ ಬಿಂದುಗಳು ಸೇರಿಸಿ ಬರುವ ಆಕೃತಿಯನ್ನು ಹೆಸರಿಸಿ ಅಂತ ಇದೆ. ಕೆಳಗಿನ ವೃತ್ತದಲ್ಲಿ ವೃತ್ತ ಕೇಂದ್ರವನ್ನು ಹೆಸರಿಸಿದ್ದು ವೃತ್ತ ಕೇಂದ್ರ ಆಗುತ್ತೆ. ಎಂ ಮತ್ತು ಎನ್ ಅನ್ನೋದು ವ್ಯಾಸ ಆಗುತ್ತೆ. ಆರ್ ಮತ್ತು ಎಸ್ ಅನ್ನೋದು ತ್ರಿಜ್ಯ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಷ್ಟವಾಗುವ ತ್ರಿಜ್ಯವನ್ನು ತೆಗೆದುಕೊಂಡು ವೃತ್ತ ರಚಿಸಿ ಅಂತ ಇದೆ. ಸೊ ನಿಮಗೆ ಯಾವುದಾದ್ರು ಒಂದು ಸೆಂಟಿಮೀಟರ್ನ ತೊಗೊಂಡು ನೀವು ಅಲ್ಲಿ ವೃತ್ತನ ರಚಿಸ್ಬೋದು. ನೆಕ್ಸ್ಟ್ ನಿಮ್ಗೆ ಕೊಟ್ಟಿರೋ ವೃತ್ತ ಗಮನಿಸಿ ಮುಂದಿನವುಗಳನ್ನು ಬರೆಯಿರಿ ಅಂತ ಇದೆ. ವೃತ್ತದ ಕೇಂದ್ರ ಇಲ್ಲಿ ಪಿ ಅಂತ ಆಗುತ್ತೆ. ತ್ರಿಜ್ಯ ನಿಮಗೆ ಪಿ ಮತ್ತು ಕ್ಯೂ ಆಗುತ್ತೆ. ವ್ಯಾಸ ಎಮ್ ಮತ್ತು ಎನ್ ಆಗುತ್ತೆ. ಇದು ಒಂದು ವೃತ್ತದಲ್ಲಿ ಬರುವ ಒಂದು ಪ್ರಮುಖ ಭಾಗಗಳು. ಇದು ಪೇಜ್ ನಂಬರ್ 50ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ಇಲ್ಲಿ ಪುಟ ಸಂಖ್ಯೆ 51ರ ಸಂಪೂರ್ಣ ಉತ್ತರಗಳು. ಒಂದು ಕೊಟ್ಟಿರುವ ಇಷ್ಟವಾಗುವ ತ್ರಿಜ್ಯವನ್ನು ತೆಗೆದುಕೊಂಡು ವೃತ್ತವನ್ನು ರಚಿಸಿ. ನೆಕ್ಸ್ಟ್ ಕೊಟ್ಟಿರುವ ವೃತ್ತ ಗಮನಿಸಿ ಮುಂದಿನವುಗಳನ್ನು ಹೆಸರಿಸಿ. ಪೇಜ್ ನಂಬರ್ 50ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ಪೇಜ್ ನಂಬರ್ 51 ಮೇ 4 ನಿಮ್ಮ ಶಾಲೆಯಲ್ಲಿ ಕಂಡುಬರುವ ವೃತ್ತಾಕಾರದ ವಸ್ತುಗಳನ್ನು ಪಟ್ಟಿ ಮಾಡಿ. ಯಾವುದಾದ್ರು ವೃತ್ತಾಕಾರದ ವಸ್ತುಗಳು ಇದನ್ನೆಲ್ಲ ಪಟ್ಟಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮಾನಸಿಕ ಲೆಕ್ಕಾಚಾರ ಅಂತ ಇದೆ. ಮಾನಸಿಕ ಲೆಕ್ಕಾಚಾರ ಅಂತಂದರೆ ಪ್ರತಿ ಸಂಖ್ಯೆಯ ಕೆಳಗಿನ 2 ಸಂಖ್ಯೆಗಳನ್ನು ಮೊತ್ತವಾಗಿದೆ ಮನಸ್ಸಿನಲ್ಲೇ ಕೂಡಿ ಬಿಟ್ಟ ಸ್ಥಳವನ್ನು ತುಂಬುವಂತ ಇದೆ. ಅದಾದಮೇಲೆ ಬಲಭಾಗದಲ್ಲಿ ಮಾನಸಿಕ ಲೆಕ್ಕಗಳನ್ನು ಬಿಡಿಸಿ ನಂತರ ಉತ್ತರದ ಮುಂದೆ ನೀಡಿದ ಬಣ್ಣವನ್ನು ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ಮನಸ್ಸಿನ ಲೆಕ್ಕ ಉತ್ತರವನ್ನು ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಎಲ್ಲ ಕ್ವಶನ್ಗೂ ಕೂಡ ಆನ್ಸರ್ ಆಗಿದೆ. ಹಾಗೆ ನಿಮಗೆ ಪುಟ ಸಂಖ್ಯೆ 54ರಲ್ಲಿ ಕಿರು ಪರೀಕ್ಷೆಯ ಬಗ್ಗೆ ಇದೆ. ಕೆಳಗುಗಳನ್ನು ಮನಸ್ಸಿನಲ್ಲೇ ಕೂಡಿಸಿ ಉತ್ತರಿಸಿ ಅಂತ ಇದೆ. 10 ಮತ್ತು 30 40 ಆಗುತ್ತೆ. ಇದೇ ಥರ 25 ಮತ್ತು 10 35 ಆಗುತ್ತೆ. 15 ಮತ್ತು 30 50 ಆಗುತ್ತೆ. 66 ಮತ್ತು 10 76 ಆಗುತ್ತೆ. 30 ಮತ್ತು 10 40 ಆಗುತ್ತೆ. 450 ಪ್ಲಸ್ 50 500 ಆಗುತ್ತೆ. 250 ಪ್ಲಸ್ 30 286 ಆಗುತ್ತೆ. ಇದೇ ಥರ ಹೆಚ್ ಇಂದ ಎನ್ ತನಕ ಇರೋ ಎಲ್ಲ ಒಂದು ನಂಬರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿ ಲಾಸ್ಟ್ ಕಾಲಮಲ್ಲಿ ಬರೀಬೇಕಾಗುತ್ತೆ. ಇದು ಪೇಜ್ ನಂಬರ್ 54ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನನಗೆ ಕಿರು ಪರೀಕ್ಷೆಯಲ್ಲಿ ಕೆಳಗಿನವುಗಳನ್ನು ಮನಸ್ಸಿನಲ್ಲೇ ಕೂಡಿ ಉತ್ತರಿಸುವಂತ ಇದೆ. 10 ಪ್ಲಸ್ 30 40 ಆಗುತ್ತೆ. 25 ಪ್ಲಸ್ 10 35 ಆಗುತ್ತೆ. 15 ಪ್ಲಸ್ 35 50 ಆಗುತ್ತೆ. 66 ಪ್ಲಸ್ 10 76 ಆಗುತ್ತೆ. 30 ಪ್ಲಸ್ 10 40 ಆಗುತ್ತೆ. 450 ಪ್ಲಸ್ 50 500 ಆಗುತ್ತೆ. 250 ಪ್ಲಸ್ 30 286 ಆಗುತ್ತೆ. ಇದು ಪುಟ ಸಂಖ್ಯೆ 54ರ ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಿನ ಲೆಕ್ಕಗಳನ್ನು ಮಾಡುವಂಥ ಟೋಟಲ್ 6 ಒಂದು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಸಾದ್ ಮನೆ ಕಟ್ಟಿಸಲು ಮೊದಲು 5,000 ಇಟ್ಟಿಗೆಗಳು ನಂತರ 3,000 ಇಟ್ಟಿಗೆಗಳು ತರಿಸಿದ್ದು ಅವೆರಡನ್ನ ನೀವು ಕೂಡಿದ್ರೆ ನಿಮಗೆ 8,000 ಆಗುತ್ತೆ. ಸೊ ಅದೇ ಥರ ನೀವು ಎಲ್ಲ ಒಂದು ನಂಬರ್ಸ್ನ ನೀವು ಇಲ್ಲಿ ಕೂಡಬೇಕಾಗುತ್ತೆ. ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ 10ನೇ ಒಂದು ಪಾಠದಲ್ಲಿ ಭಿನ್ನರಾಶಿ ಮತ್ತು ದಶಮಾಂಶ ಅನ್ನೋ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಭಿನ್ನರಾಶಿ ಮತ್ತು ದಶಮಾಂಶಗಳನ್ನು ಗುರುತಿಸಬೇಕಾಗುತ್ತೆ. ಇದು ಪುಟ ಸಂಖ್ಯೆ 57 ಹಾಗೂ 56ರ ಒಂದು ಸಂಪೂರ್ಣ ಉತ್ತರ ಆಗಿದೆ. ಎಷ್ಟು ಕಲರ್ನ ಮಾಡಿದ್ದಾರೋ ಅದನ್ನು ನೀವು ಅಂಶದ ಒಂದು ಜಾಗದಲ್ಲಿ ಬರೀರಿ. ಹಾಗೆ ಟೋಟಲ್ ಎಷ್ಟು ಬಾಕ್ಸಸ್ ಇದೆ ಅದನ್ನು ನೀವು ಛೇದದ ಒಂದು ಜಾಗದಲ್ಲಿ ಬರೀಬೇಕಾಗುತ್ತೆ. ಹೀಗೆ ನೀವು ಇಲ್ಲಿ ಭಿನ್ನರಾಶಿನ ನೀವು ಗುರುತಿಸಿ ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಸೂಚಿಸಿದ ಭಿನ್ನರಾಶಿ ಆಗುವಂಥ ಚಿತ್ರಕ್ಕೆ ಬಣ್ಣ ಹಚ್ಚಿಸಬೇಕಾಗುತ್ತೆ. 3 ಅಂತ ಇದೆ ಅಂದರೆ ಟೋಟಲ್ 3 ಬಾಕ್ಸ್ ಇದೆ. ಇದರಲ್ಲಿ ನಿಮಗೆ ಅಂದರೆ ಯಾವ್ದಾದ್ರು ಒಂದು ಬಾಕ್ಸ್ಗೆ ನಿಮಗೆ ಕಲರ್ ಮಾಡಬೇಕಾಗುತ್ತೆ. ಅದೇ ಥರ 3/4 ಅಂದರೆ 3 ಬಾಕ್ಸಿಗೆ ಕಲರ್ ಮಾಡಿ 4 ಬಾಕ್ಸಿಗೆ 3 ಕಲರ್ ಮಾಡಿ. ನೆಕ್ಸ್ಟ್ 8ರಲ್ಲಿ 2 ಕಲರ್ ಮಾಡಿ 3ರಲ್ಲಿ 2ಕ್ಕೆ ಒಂದು ಬಣ್ಣನ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಚಿತ್ರಗಳಲ್ಲಿ ಶಾಯೀಕರಿಸಿದ ಭಾಗವನ್ನು ಭಿನ್ನರಾಶಿಯಲ್ಲಿ ಬರೆದು ಅಂಶ ಛೇದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 2/5 ಅಂತ ಇದೆ. ಅಂಶ 2 ಆಗುತ್ತೆ, ಛೇದ 5 ಆಗುತ್ತೆ. ಅದೇ ಥರ 4/8 ಅಂತ ಇದೆ. ಅಂಶ 4 ಆಗುತ್ತೆ, ಛೇದ 8 ಆಗುತ್ತೆ. ಇದು ಪುಟ ಸಂಖ್ಯೆ ಒಂದು 58ರ ಒಂದು ಸಂಪೂರ್ಣ ಉತ್ತರಗಳು. 57 ಮತ್ತು 58ರದು ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಸಮಾನ ಭಿನ್ನರಾಶಿ ಆಗುವಂತೆ ಬಿಟ್ಟ ಸ್ಥಳ ತುಂಬುವಂತ ಕೊಟ್ಟಿದ್ದಾರೆ. ಸಮಾನ ಭಿನ್ನರಾಶಿ ಅಂತ ಅಂದರೆ 4/8 ಇದೆ, 1/2. ಸೊ ನಿಮಗೆ ಇಲ್ಲಿ 4/8 ಆ್ಯಂಡ್ 1/2 ಅನ್ನೋದನ್ನು 4 1s 4 2s ಅಂತ ನೀವು ಇಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಅದೇ ಥರ 10 / 25 ಇದು ನಿಮಗೆ 5 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 5 2s 5 5s. ಸೊ ನೀವು ಇದೇ ಥರ ನೀವು ರಿಮೈನಿಂಗ್ ಎಲ್ಲ ಒಂದು ಪ್ರಾಬ್ಲಮ್ಸನ್ನು ನೀವು ಡಿವಿಷನ್ ಒಂದು ಮೆಥಡಲ್ಲಿ ನೀವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅವೆರಡು ಅಂಕಿಗಳು ಯಾವಾಗ ಒಂದು ಮಗ್ಗಿಲಿ ಬರುತ್ತೆ ಅದರಲ್ಲಿ ನೀವು ಈ ಡಿವೈಡ್ ಮಾಡಿ ಈಸಿ ಆಗುತ್ತೆ.
ನೆಕ್ಸ್ಟ್ ನಿಮ್ಮ ಭಿನ್ನರಾಶಿಗೆ ಸಮಾನವಾದ ಭಿನ್ನರಾಶಿಗೆ ಸೂಚಿಸಿದ ಬಣ್ಣವನ್ನು ತುಂಬು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ದಶಮಾಂಶವನ್ನು ಪದಗಳಲ್ಲಿ ಬರಿಬೇಕಾಗುತ್ತೆ. 0.6 ಅಂತ ಇದೆ. ಸೊ ನಿಮಗೆ 0.6 ಅಂತ ಬರೀರಿ. ಹಾಗೆ 0.14 ಇದೆ, 0.5 ಇದೆ, 0.53 ಇದೆ. ನೆಕ್ಸ್ಟ್ ಸಂಖ್ಯಾ ಸೂಚಕದಲ್ಲಿ ಬರೆ ಅಂತ ಇದೆ. 0.1, 0.25, 25 ಅಂತ ಓದಬಾರ್ದು, ತಪ್ಪಾಗುತ್ತೆ. 0.25 ಅಂತ ಓದಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇದರ ಒಂದು ಕಿರು ಪರೀಕ್ಷೆ ಕೂಡ ಇದೆ. ಇದು ನಿಮಗೆ ದಶಮಾಂಶ ಒಂದು ಚಾಪ್ಟರ್, ಹಾಗೆ ಭಿನ್ನರಾಶಿಯ ಒಂದು ಚಾಪ್ಟರ್ ಒಂದು ರೂಪದಲ್ಲಿ ಕಿರು ಪರೀಕ್ಷೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದು ಪುಟ ಸಂಖ್ಯೆ 61ರ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪುಟ ಸಂಖ್ಯೆ 62ರಲ್ಲಿ ನಿಮಗೆ ಇದೇ ಒಂದು ಭಿನ್ನರಾಶಿ ಹಾಗೂ ದಶಮಾಂಶದ ಒಂದು ರೂಪದಲ್ಲಿ ಒಂದು ಪ್ರಶ್ನೆಗಳನ್ನ ಅವ್ರು ನಿಮಗೆ ಕೊಟ್ಟಿದ್ದಾರೆ. ನೀವು ಎಲ್ಲ ಒಂದು ಪ್ರಶ್ನೆಗಳನ್ನ ನೀವು ಕಾಪಿ ಮಾಡಿಬಿಟ್ಟು ಬರೀರಿ. ಯಾವ್ದಾದ್ರು ಪ್ರಶ್ನೆಗೆ ನಿಮಗೆ ರಾಂಗ್ ಆನ್ಸರ್ ಇದೆ ನನಗೆ ಕಮೆಂಟ್ ಮಾಡಿ. ಹಾಗೆ ಪಾರ್ಟ್ 2 ಕೂಡ ವರ್ಕ್ ಬುಕ್ದು ಕಂಪ್ಲೀಟ್ ಆನ್ಸರ್ ಕೂಡ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.